ಏನಾಗಿದೆ ಮಾವ ನಿನ್ಗೆ? ಯಾಕೆ ಒಂಥರ ಆಡ್ತಿದ್ಯಾ? ಏ ಪಾರು, ನಂಗೇನು ಆಗಿಲ್ಲ ಪಾರು, ನಂಗೇನು ಆಗಿಲ್ಲ ನೋಡು. ಕೆಲವೊಂದು ಥರ ತಿದ್ಬೋದು, ಆದರೆ ಕೆಲವೊಂದು ವಿಷಯನ ನಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡಿದ್ರೇನೆ ಸೋಲಿಂದ ತಪ್ಪಿಸ್ಕೊಂಡು ಗೆಲ್ಲಕ್ಕೆ ಸಾಧ್ಯ ಆಯ್ತದೆ. ಪಾರು, ನಾನೇನೋ ಅನ್ಕೊಂಡಿವ್ರಿ, ಅದನ್ನ ಮಾಡ್ತೀನಿ, ಆದರೆ ಇವಾಗ ನಿಮ್ಗೆ ಅದು ಯಾವುದೋ ಅರ್ಥ ಆಯ್ಕಿಲ್ಲ. ಸರಿ, ನಾನು ಇದನ್ನ ಅವ್ರು ಕೊಟ್ಬಿಟ್ಟು ಬರ್ತೀನಿ, ನೀವು ಆರಾಮಾಗಿರಿ. ತಾತಾರಲ್ಲ ಇಲ್ಲಿ, ಆರಾಮಾಗಿರಿ. ನೋಡಿ ಅಂಕಲ್, ನೋಡಿ, ಇದು ನಿಜ ತಾನೇ? ಮಾಕಾಳವ ನಾಣೆಗೂ ಸತ್ಯ ಕಣವ. ನಾನು ಸುಮಾರು ಸಾರಿ ವಿಚಾರಿಸಿದ್ದೀನಿ, ಇದೆಲ್ಲ ನಿಮ್ಮಪ್ಪ ಮಾಡಿರೋ ಅವ್ಯವಹಾರಗಳು. ಆ ಮನುಷ್ಯ ಸರಿ ಇಲ್ಲ ಕಣವ, ಸರಿ ಇಲ್ಲ. ರಾಕ್ಷಸ. ಗೊತ್ತು ಅಂಕಲ್, ನನಗೆ ನಮ್ಮಪ್ಪ ರಾಕ್ಷಸ ಅಂತ ನನಗೆ ಗೊತ್ತು. ನನಗೆ ನಮ್ಮಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಿದ್ರು ಪರವಾಗಿರ್ಲಿಲ್ಲ. ಕೋಪ ನೆತ್ತಿಗೆ ಇರತ್ತೆ ನನಗೆ. ಇಷ್ಟು ವರ್ಷ ಆ ಮನುಷ್ಯನ್ನ ಯಜಮಾನ್ರೆ ಅಂತ ಬಾಯಿ ತುಂಬ ಕರಿತಾ ಇದ್ದೆ, ಮನಸಾರೆ ಕರಿತಾ ಇದ್ದೆ. ಯಾವಾಗ ಶಾರದಕ್ಕನ ವಿಚಾರದಲ್ಲಿ ನಿಮ್ಮಪ್ಪನೇ ಖಳನಾಯಕ ಅಂತ ಗೊತ್ತಾಯ್ತೋ ಆಗ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಆಗ ಗೊತ್ತಾಯ್ತು ನಿಮ್ಮಪ್ಪ ಎಷ್ಟೋ ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗೇ ಇದ್ದಾರೆ. ಮಜಾ ಏನು ಕೇಳಿದ್ರೆ ಇದುವರೆಗೂ ಅವರು ಎಲೆಕ್ಷನ್ ನಿಂತು ಓಟೇ ಕೇಳಲಿಲ್ಲ. ಓಟೆ ಕೇಳ್ದೆ ಹೆಂಗೆಲ್ಲಕ್ಕಾಗತ್ತೆ ಅಂಕಲ್? ಪ್ರತಿ ಸಲನೂ ಮನೆಗೆ ಶಿವನೇ ಹೋಗಿ ಅವ್ರ ಮಾವನಿಗೆ ಓಟ್ ಹಾಕ್ಸ್ಕೊಂಡು ಬರ್ತಾ ಇದ್ದ ಕಣಮ್ಮ. ಅತ್ತಿಗೆ ಟೀನಲ್ಲಿ ಏನೇನೋ ಮಿಕ್ಸ್ ಮಾಡಿ ನನ್ನ ಹೆಂಡತಿಗೆ ಕೊಡ್ತಾರೆ. ಅದನ್ನ ಕುಡಿದ್ಮೇಲೆ ಇವಳು ಓದಕ್ಕಾಗದೆ ನಿದ್ದೆ ಮಾಡ್ತಾಳೆ. ಇದನ್ನೆಲ್ಲ ನಾನು ನೋಡಿಲ್ಲ ಅಂತ ಅನ್ಕೊಂಡಿದ್ದೀರಾ? ಹಿಂಗ ಇದೇನೇ ನಿಜಾನ? ಅಪ್ಪ, ಸಿಗವ್ವ ಈಗ ಬಂದ? ಇಷ್ಟು ದಿವಸ ನಿನ್ನ ಗಂಟ್ಲಾಗ ಉಸಿರೇ ಇರ್ತಿರ್ಲಿಲ್ಲ, ಯಾರಂದ್ರ ಅನ್ಸ್ಕಂತಿದ್ದೆ. ಇವಾಗೇನೋ ವಾಯ್ಸ್ ರೈಸ್ ಆಯ್ತೈತೆ? ಅದು ಆಗ, ಈಗಲ್ಲ. ನಾನೀಗ ಬಂದಾಯ್ತು, ರಾಜ ಆಗಾಯ್ತು. ನಿಮಗೆಲ್ಲ ಶಿಕ್ಷೆ ಕೊಡ್ತೀನಿ, ಹುಷಾರಾಗಿರಿ. ನಿಮ್ಮ ಜನ್ಮಕ್ಕಿಷ್ಟು ನನ್ನ ಮೊಮ್ಮಗಳು ಓದಿ ಪಾಸ್ ಮಾಡಿದಾಳಲ್ಲ ಅನ್ನೋ ಖುಷಿನಲ್ಲಿ ನಾನಿದ್ರೆ, ಅಯ್ಯಯ್ಯೋ ಇವಳು ಓದಿ ಪಾಸ್ ಮಾಡಿಬಿಟ್ಲಲ್ಲಪ್ಪ ಅನ್ನೋ ದಿಗಿಲ್ನಲ್ಲಿದ್ದೀರೇನು? ಲೇ ನಾಗ, ನಾವು ಮಾಡೋ ಪುಣ್ಯದ ಕೆಲಸದಲ್ಲಿ ಸ್ವಲ್ಪನಾದ್ರೂ ನ್ಯಾಯ ಇದ್ರೆ ನಮ್ಮನ್ನ ಆ ದೇವ್ರ ತಲೆ ಕಾಯ್ತಾನೆ ಅನ್ನೋದಕ್ಕೆ ಇವ್ರುಗಳೇ ಸಾಕ್ಷಿ ಕಣೋ. ಯಾರು ನೀವೇನು ಯೋಚನೆ ಮಾಡಬೇಡಿ. ನೀವೇನು ಕೆಲಸ ಮಾಡಬೇಕು ಅಂತಿದ್ದೀರಾ ಅದನ್ನು ಧೈರ್ಯವಾಗಿ ಮಾಡಿ. ನಾನು ನಿಮ್ಮ ಜೊತೆಲೇ ಇರ್ತೀನಿ. ಇರಿ, ನಡೀಂದ್ರೆ. ಪ್ರತಿ ಸಲನೂ ಮನೆಗೆ ಶಿವನೇ ಹೋಗಿ ಅವ್ರ ಮಾವನಿಗೆ ಓಟ್ ಹಾಕ್ಸ್ಕೊಂಡು ಬರ್ತಾ ಇದ್ದ ಕಣಮ್ಮ. ಇಲ್ಲ ಅಂಕಲ್, ನನ್ನ ಮಾವ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಕಣಮ್ಮ, ನಾವು ಕೇಳ್ತಿರೋದು ಓಟು. ಜನಕ್ಕೆ ಗೊತ್ತಿಲ್ಲದೆ ಅದನ್ನು ಹಾಕ್ತಾ ಇರೋ ಅನ್ನೋ ವಿಷಯ ಶಿವಗೆ ಗೊತ್ತಿದ್ರೆ ಅವನು ಸತ್ಯವಾಗ್ಲೂ ಈ ಕೆಲಸ ಮಾಡ್ತಾನೆ ಇರಲಿಲ್ಲ ಕಣವ. ತಾನು ಏನು ಕೇಳ್ತಾ ಇದ್ದೀನಿ ಅನ್ನೋದು ಇವನಿಗೂ ಗೊತ್ತಿರಲಿಲ್ಲ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಜನಕ್ಕೂ ಗೊತ್ತಿರಲಿಲ್ಲ. ಆ ಮಟ್ಟಿಗೆ ಶಿವು ಜೊತೆಗೆ ಊರು ಜನರ ಕಣ್ಣಿಗೆ ಮಣ್ಣೆರ್ಚಿ ಮಂಕು ಬೂದಿ ಎರಚಿ ಅವ್ರಿಗೆ ಬೇಕಾಗಿರೋ ಕೆಲಸಗಳನ್ನು ಮಾಡಿಸ್ಕೋತಾ ಇದ್ದಾನೆ ನಿಮ್ಮಪ್ಪ. ಇದಾ ವಿಷಯ? ಹಾಗಾದ್ರೆ ನಮ್ಮಪ್ಪನ ವಿರುದ್ಧವಾಗಿ ಯಾರು ನಿಂತೇ ಇಲ್ಲ. ಮೊದಲು ಎಲೆಕ್ಷನ್ಗೆ ನಿಂತವರೆಲ್ಲ ಕಣ್ಣಿಗೆ ಕಾಣದೆ ಹೋಗಿದ್ದಾರೆ. ಆಮೇಲೆ
ನಿಮ್ಮಪ್ಪ ಒಬ್ಬರೇ ನಿಂತಿದ್ದು. ಹಾಗಿದ್ರೆ ಇಷ್ಟು ವರ್ಷ ನಮ್ಮಪ್ಪನೇ ಅಧ್ಯಕ್ಷ ಆಗಿದ್ರು, ಸರ್ಕಾರದಿಂದ ಬರ್ತಿರೋ ಸವಲತ್ತುಗಳೆಲ್ಲ ಬರ್ತಿದ್ರು, ನಮ್ಮ ಹಳ್ಳಿಯಲ್ಲಿರೋ ಬಡ ಜನಕ್ಕೆ ಒಂದು ಶೌಚಾಲಯಗಳನ್ನ ಕಟ್ಸ್ಕೊಟ್ಟಿಲ್ಲ, ರೋಡ್ ಸರಿಯಾಗಿಲ್ಲ, ಬಸ್ಗಳು ಸರಿ ಬರಲ್ಲ, ನೀರು ಕರೆಕ್ಟಾಗಿ ಬರೋದಿಲ್ಲ. ಇದೆಲ್ಲ ಯಾಕಾಗತ್ತೆ ಅಂಕಲ್? ಬರೋ ಹಣ ಎಲ್ಲ ಗ್ರಾಮಕ್ಕೆ ಸೇರೋದು ಬಿಟ್ಟು ನಿಮ್ಮ ಅಪ್ಪನ ಹುಂಡಿಗೆ ಸೇರ್ತಾ ಇದೆಯಮ್ಮ. ಈಗಾಗಲೇ ಕರಗ್ದಿರೋಷ್ಟು ಆಸ್ತಿ ಮಾಡಿ ಇಟ್ಕೊಂಡಿದ್ದಾನೆ ನಮ್ಮಪ್ಪ. ಅವ್ರಿಗೆ ಯಾಕೆ ಅಂಕಲ್ ಈ ಹಣ? ಇದೆಲ್ಲ ಹಣದ ಆಸೆಯಿಂದ ಮಾಡ್ತಾ ಇರೋದಲ್ಲಮ್ಮ. ಈಗ ನಿನ್ನ ಸಮಸ್ಯೆನ ಬಗೆಹರಿಸ್ಬಿಟ್ರೆ ಯಾವ ಕಷ್ಟ ಇದೆ ಅಂತ ಹೇಳಿ ನಿಮ್ಮ ಅಪ್ಪನ ಮುಂದೆ ಕೈ ಕಟ್ಕೊಂಡು ನಿಲ್ತಾರೆ ಹೇಳು? 4 ಜನ ಹೋದ್ರೆ ತಾನೇ ನಿಮ್ಮಪ್ಪ ದೊರೆ ಅನ್ಸ್ಕೊಳಕ್ಕಾಗೋದು, 4 ಜನಕ್ಕೆ ಅಪ್ಪಣೆ ಕೊಡೋಕ್ಕಾಗೋದು. ಊರ್ ದೊರೆ ಅನ್ಸ್ಕೊಳ್ಳೋ ಚಟ್ಟಕ್ಕೆ ಊರ್ನೇ ಬಲಿ ತಗೋತಿದ್ದ ನಮ್ಮಪ್ಪ. ಇಲ್ಲ ಅಂಕಲ್, ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾನು ಸುಮ್ಮನೆ ಇರಲ್ಲ. ನಮ್ಮಪ್ಪನ ಸರಿಯಾಗಿ ಇಡ್ತೀನಿ ಮುಹೂರ್ತನ. ದುಡ್ಡು ಬೆಳಕನವ್ವ, ನಾಳೆ ಸರ್ಕಾರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಯಾವಾಗ ಅನ್ನೋದು ಅನೌನ್ಸ್ ಮಾಡುತ್ತೆ. ಆಗ ತೋರಿಸು ನಿನ್ನ ಪ್ರತಾಪನ. ಆಗ ನೀನು ಮಾಡು ನಿನ್ನ ಪವಾಡನ, ಬಯಲಿಗಳಿಗೆ ನಿನ್ನ ಅಪ್ಪನ ಅನ್ಯಾಯ.